ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿದ್ದಕ್ಕೆ ಅಮಿತ್ ಶಾ ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಪ್ರತಿಭಟಿಸಿದ್ದರು. ಬೀದರ್ ತಾಲೂಕಿನ ಅಲಿಂಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಸತೀಶ್ ಬಸಪ್ಪ ಬೀರ್ನಳ್ಳೆ ಹಾಗೂ ಉಪಾಧ್ಯಕ್ಷ ಗೋರಖನಾಥ್ ದೇವಣೆ ರಾಜನಾಳ್ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿದ್ದರು. ಕೋವಿಡ್ ಹಗರಣ ಮುಚ್ಚಿಹಾಕಲು ಸಚಿವ ಪ್ರಿಯಾಂಕ ಖರ್ಗೆ ತೇಜೋವಧಿಕೆ ಯತ್ನ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್ ಜಂಜೀರೆ ಹೇಳಿದ್ದರು. ಜನವರಿ 10ರಂದು ನಗರಕ್ಕೆ ಅಕ್ಷರ ಜ್ಯೋತಿ ಯಾತ್ರೆ, ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ, 8 ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆ ಎಂದು ಪಂಡಿತ್ ಬಾಳೂರೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಬೀದರ್ ತಾಲೂಕಿನ ಯರ್ನಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾದ ಆಯ್ಕೆಯನ್ನ ರದ್ದುಪಡಿಸಿ ಚುನಾವಣೆ ನಡೆಸಬೇಕೆಂದು ದತ್ತಾತ್ರಿ ಬಾಪುರಾವ್ ಆಗ್ರಹಿಸಿದ್ದರು. ಸುದ್ದಿಯ ವಿವರಗಳು. ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಬಿ. ಶ್ಯಾಮಸುಂದರ್ ಸಮಿತಿ ಚಿದ್ರಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಾವಿರಾರು ಜನ ಚಿದ್ರಿ ಗ್ರಾಮಸ್ಥರು ಅಂಬೇಡ್ಕರ್ ಪ್ರತಿಕೃತಿಯ ಮೆರವಣಿಗೆ ಮಾಡಿಕೊಂಡು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ಚಿದ್ರಿ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸುಮಾರು 8 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟಿಸಿದರು. ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ತಕ್ಷಣವೇ ಅವರು ಕ್ಷಮೆಯಾಚಿಸಬೇಕು. ಹಾಗೆಯೇ ರಾಷ್ಟ್ರಪತಿ ಅವರು ಅಮಿತ್ ಶಾ ಅವರ ರಾಜೀನಾಮೆ ಪಡೆದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ಬಿ. ಶ್ಯಾಮಸುಂದರ್ ಸಮಿತಿಯ ಚಿದ್ರಿಯ ಅಧ್ಯಕ್ಷ ರಜನೀಶ್ ಮುದಾಳೆ, ಉಪಾಧ್ಯಕ್ಷ ಸಿದ್ಧಾರ್ಥ್ ಬಾನೆ, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬಳೆ, ಭೀಮಾ ಕೋರೆಗಾಂವ್ ಸೈನ್ಯದ ಜಿಲ್ಲಾಧ್ಯಕ್ಷ ರವಿ ಬಿ. ಚಿದ್ರಿ, ಬಿಎಸ್ಪಿ ಜಿಲ್ಲಾ ಕಾರ್ಯದರ್ಶಿ ಶಕ್ತಿಕಾಂತ್ ಬಾವಿದೊಡ್ಡಿ, ಜಗದೇವಿ ದರ್ಗಾ, ರವಿ ಕೆಳಕೇರಿ, ಗುಂಡಪ್ಪ ಹೊಸ್ಮನಿ, ರಮಾಬಾಯಿ ಬಾವಿದೊಡ್ಡಿ ಹಾಗೂ ಶರಣಪ್ಪ ಚೇರ್ಮನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಂಸದರ ಸಮಿತಿ ಹೋರಾಟಕ್ಕೆ, ಮಹಿಳಾ ಶಕ್ತಿಗೆ, ಗಲಿ ಗಲಿ ಮೇ ಜಾಡು ಹೈ ಹಂದಿ ಅಂತ ಸೋಳ ಮಗನಿಗೆ ಬಲಾ ಭೀಮ ಭಗವಾನ್ ಕಿ, ಬಲಾ ಭೀಮ ಭಗವಾನ್ ಕಿ. ಮಹಿಳಾ ವಿರೋಧ ಮುಚ್ಚಾಗೆ ವಿಚಾರ ನಮ್ಮಲ್ಲಿಂದು ಇದ್ದಿದ್ದಾರೆ. ಆದ್ರೂ ನಾವು ಈ ಡಿಸ್ಟ್ರಿಕ್ಟ್ನವರು ಒಂದು ಮನವಿ ಮಾಡ್ಕೊತೀನಿ, ಯಾಕೆ ಈಟೆಲ್ಲ ಆಗ್ಲತ್ತದ. ವಿಳಾಸ್ಪುರ ಘಟನೆ ಆಯಿತು, ತಳಕಪುರ ಘಟನೆ ಆಯಿತು, ಈ ನಾಲ್ಕು ಇವರೆಲ್ಲ ನಡೆದಿಲ್ಲ. ಅದ ನನಗಾರ ಏನು ಅರ್ಥ ಆಗ್ತಾಯಿಲ್ಲ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಪ್ಪ ಅಂತಂದ್ರೆ ಏನು ಮಾಡ್ತಾರೆ. ಮತ್ತು ಇನ್ನೊಂದೇನದು, ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅವ್ರ ಮಗ ಏನಪ್ಪ ಅಂದ್ರೆ ಸಂಸದಾಗಿರ್ಲಿಕ್ಕಾಗಿ ಇಲ್ಲಿ ಇಂಥವೆಲ್ಲ ಘಟನೆ ನಡೀತಾವ ಅಂತಂದ್ರೆ ಕಾರಣ ಏನದ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಬೋದು ಇದು ಫ್ಯಾಷನ್ ಅಂತ ಅನ್ನೋದು ಅವನಿಗೆ ಗೊತ್ತಿರಬೇಕು. ಅವನ ಮಗ ಏನಿದ್ದಾನೆ ಅವನು ಇವತ್ತು ICC ಚೇರ್ಮನ್ ಇದ್ದಾನೆ. ಅವನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದನೇ ಈ ದೇಶದ ICCದ ಒಂದು ಅಧ್ಯಕ್ಷ ಆಗಿದ್ದಾನಂತೆ ಅಂತ ಹೇಳಿ ಅವನಿಗೆ ಜ್ಞಾಪಕ ಇರಬೇಕು. ಅವನಿಗೆ ಜ್ಞಾಪಕ ಇಲ್ಲ. ಯಾಕಂತಂದ್ರೆ ಇದು ರಾಜಕೀಯ ದಾಹ ಇದೆಯಲ್ಲ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಓಟಿನಿಂದ ರಾಜರಾಗಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನಪೋಗಿದ್ದಾರೆ ಅವ್ರಿಗೆ. ಅದಕ್ಕಾಗಿ ನೀವೆಲ್ಲರೂ ಬಂದು ಸೇರಿದ್ದೀರಿ. ಒಳ್ಳೆ ರೀತಿಯಾಗಿ ಪ್ರತಿಭಟನೆ ಆಗಿದೆ. ಮೊನ್ನೆ ವಿಳಾಸ್ಪುರದಲ್ಲಿ ಘಟನೆ ಆಯಿತು 15 ದಿನದ ಕಿರಣ ಕೆಳಗಡೆ. ಮತ್ತೆ ಪುನಃ ನಿನ್ನೆ ಕೂಡ ಅದೇ ಘಟನೆ ಆಗಿದೆ. ಈ ಘಟನೆಗಳು ನಮ್ಮ ತಾಳ್ಮೆ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಮನುವಾದಿಗಳು. ನಮ್ಮ ತಾಳ್ಮೆ ಶಕ್ತಿಯನ್ನ ಮನುವಾದಿಗಳು ಪ್ರಶ್ನೆ ನೋಡ್ತಾ ಇದ್ದಾರ. ಇವ್ರಿಗೆ ಏನಾದರೂ ಬಾಬಾ ಸಾಹೇಬ್ರಿಗೆ ಕೆಣಕ್ತಾರೆ ಇವ್ರು ಏನ್ ಮಾಡ್ತಾರಂತಂತೇಳಿ ನಾವು ಇವರಿಗೆ ಬೈಯೋದ್ರಲಿಂದ ಹೊಡೆಯೋದ್ರಲಿಂದ ಈ ರ್ಯಾಲಿಗಳಿಂದ ನಮ್ಮ ಶಕ್ತಿ ತೋರಿಸ್ಬಾರ್ದಿವ್ರಿ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾರೆ ನೋಡ್ರಿ. ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಇದಾರಲ್ಲ, ಅವ್ರ ಮಿನಿಸ್ಟರ್ ಆದ್ಮೇಲೆ ಸುಮಾರು ಜಿಲ್ಲೆಯಲ್ಲಿ ಇಂಥವು 10 ಘಟನೆಗಳಾಗಿವೆ. ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಂತ ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಹೋಗ್ಲಕ್ ಬರ್ತದ ಅವ್ರಿಗೆ. ಹೋಗ್ಲಿ, ನಾವು ಬೇಡ ಅಂಬಲ್ಲ, ನಾವು ವಿರುದ್ಧ ಇಲ್ಲ. ಅದಕ್ಕೆ ಹೋಗ್ಬೇಕು, ಸಚಿವರ ಹೋಗ್ಲಿ, ಅದ್ರ ನಮ್ ವಿರುದ್ಧ ಇಲ್ಲ. ಆದ್ರ ನೀವು ಯಾರಿಂದ ಸಚಿವರಾಗಿರಿ, ಯಾರ್ಲಿಂದ MLA ಆಗಿರಿ, ಅವ್ರ ಮೇಲೆ ಅನ್ಯಾಯ ಆಗ್ಲತ್ತದಂದ್ರ ನೀವೊಂದು ಹೇಳಿಕೆ ಕೂಡ ಕೊಡೋದಿಲ್ಲ. ಲಾಸ್ಟ್ ಟೈಮ್ ವಿಳಸ್ಪುರದ ಘಟನೆ ಆದಾಗ ಕೂಡ ಈಶ್ವರ್ ಖಂಡ್ರೆ ಅವ್ರು ಮಾತಾಡಿಲ್ಲ. ನಿನ್ನೆ ಕೂಡ ಘಟನೆ ಆಯ್ತು, ಅವ್ರು ಮಾತಾಡ್ಲಿಲ್ಲ. ಇದು ಸೂಕ್ಷ್ಮ ಕಾಣ್ತದೆ. ಏನಪ್ಪಾ ಅಂತಂದ್ರ ಕೇವಲ ದಲಿತರದು SC ST ಮುಸಲ್ಮಾನರು ಓಟ್ ತಗೊಳಕ್ ಮಾತ್ರ ಅವ್ರು ಇದಾರ. ಅವ್ರ ಸಮಸ್ಯೆಗಳಿಗೆ ಏನಾದ್ರು ಆದ್ರ ಅವ್ರ ಸ್ಪಂದನೆ ಇಲ್ಲ. ಇಲ್ಲಿವರೆಗೂ ಈಶ್ವರ್ ಖಂಡ್ರೆ ಅವರಾಗ್ಲಿ, ಅವ್ರ ಮಗ ಸಾಗರ್ ಖಂಡ್ರೆ MP ಇದಾರೆ, ಸಂಸದ ಬೀದರ್. ಇದ್ರ ವಿಳಾಸ್ಪುರ ಘಟನೆ ಬಗ್ಗೆ ಅವ್ರು ಇಲ್ಲಿ ತನಕ ಮಾತಾಡಿಲ್ಲ. ಸೂಕ್ಷ್ಮ ಕಾಣ್ತದ. ಅವ್ರು ಜಾತಿವಾದಿ ಮಾಡ್ತಾ ಇದಾರೆ. ಜಾತಿ ನಾವು ಓಟ್ ಬೇಕವ್ರಿಗೆ, ನಮ್ ಓಟ್ಲಿಂದ ಗೆದಿತಾರ. ಬಟ್ ನಮ್ಮ ಸಮುದಾಯದ ಮೇಲೆ, ನಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆದ್ರ ಅವ್ರು ಬರಲ್ಲ. ಚಳಕಾಪುರದಲ್ಲಿ ಇದೇ ಘಟನೆ ಆಯ್ತು. ನಮ್ಮ ಅಕ್ಕ ತಂಗಿಯರಿಗೆ ಹುಡ್ದು ಕಿವಿ ಕೊಯ್ದಾಕ್ತರು. ಅದ್ರ ಬಗ್ಗೆ ಈಶ್ವರ್ ಖಂಡ್ರೆ ಅವ್ರು ಒಂದ್ ಮಾತಾಡಿಲ್ಲ. ನಮ್ಮವರೇ ಶಾಲೆ ಕಲಿಯತಿಲ್ಲ. ಯಾಕ ಅವರೆಲ್ಲ ಶಾಲೆ ಕಲ್ತಿ ದೊಡ್ಡ ಮಿನಿಸ್ಟರ್ ಹರ, ದೊಡ್ಡ DC ಹರ, ಎಸ್ ಹರ, ಎಲ್ಲ ಹರ. ಅವ್ರಿಗೆ ನಾಚಿಕೆ ಬರ್ಬೇಕು. ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ಅವ ಹೇಳನ ಮಾತು ಹೇಳಕ್ ಅವ್ರಿಗೆ ನಾಚಿಕೆ ಬರ್ಬೇಕು. ಯಾಕೆ ನಾವೇ ಕೆಲಸ ಮಾಡಿದೇವ್, ಅವ್ರು ಮಾಡತಿಲ್ಲ. ಎಲ್ಲರಿಗೂ ಒಳ್ಳೇದ್ ಮಾಡ್ಯಾರ ಅವ್ರು. 2 ವರ್ಷ 11 ತಿಂಗಳು ಹಗಲಿರೋ ನಿದ್ದೆ ಇಲ್ದೇನೆ ಯಾರಿಗೋಸ್ಕರ ಸಂವಿಧಾನ ಬರ್ದಾರ ಅಂದ್ರೆ ಇಡೀ ದೇಶಗೋಸ್ಕರ. ಎಲ್ಲ ಜನ ಸಮಬಾಳು ಸಮಪಾಲು ಅಂತ ಹೇಳಿ ಎಲ್ಲರಿಗೋಸ್ಕರ ಬರ್ದಾರ. ಅವ್ರೇನ್ ತಿಳ್ಕೊತಾರ, ಅಂಬೇಡ್ಕರ್ ಅಂದ್ರ ಬರೀ SC ದವ್ರಿಗೆ ಅಂತ ತಿಳ್ಕೊತಾರ. ಆದ್ರೆ ಅವ್ರು ನಮ್ಗೋಸ್ಕರ ಬರ್ದಿಲ್ಲ, ಇಡೀ ವಿಶ್ವದ ಜನತೆಗೆ ದಾರಿ ದೀಪ ಆಗ್ಯಾರ. ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಈ ಜಾಗದಾಗ ಇದ್ದೇವಂದ್ರೆ, ಈ ಸ್ಥಾನ ತಗೊಂಡಿದ್ದೇವಂದ್ರೆ ಅಂಬೇಡ್ಕರ್ ಅವ್ರು ಇದ್ದಾಗ ಮಾತ್ರ. ಕಾನೂನು ಹಾಕಿ ಕೊಟ್ಟಾರ ಯಾರು ಅವ್ರಿಗೆ? ಗೃಹ ಸಚಿವ ಅವರು ಅಮಿತ್ ಶಾ ಆಗ್ಯಾರಪ್ಪ. ಯಾರಿಂದ ಆಗ್ಯಾರ? ಯಾಕಾದೆವು? ನಾವ್ ಎಲ್ಲಿ ಇರ್ತಿದ್ದೆವು? ಅದು ಏನು ಗುಣ ಇಲ್ಲ. ಈಗ ಲಿಂಗಾಯತ್ ಜನರೆಲ್ಲ ಮಿನಿಸ್ಟರ್ಗಳಲ್ಲ ಯಾಕಾಗ್ಯಾರ? ಅವರು ಈ ಸಂವಿಧಾನ ಬರ್ದಿದ್ ಕಡೆದಾಗ್ಯಾರ. ಇಲ್ಲಿ ಹೋದ್ರೆ ಎಲ್ಲೋ ಅಡಿಗೆ ಮನೆ ಗಂಗಾ ತಂಗಿ ತೊಳ್ಕೊಂಡ್ ನಾಲಿ ಮುಸುರಿ ಎತ್ಕೋತಾ ಇರ್ತಿದ್ರು. ಇವತ್ ನಾವು ಉಟ್ಕೊಂಬ ಅರ್ಬಿ ಅನ್ನ ನೀರ್ ಅದ ಅಂದ್ರ ಬಿ ಸಹಿತ ಅಂಬೇಡ್ಕರ್ ಹೆಸರು ಹೇಳ್ಕೊಂಡ್ ನಾವು ಉಟ್ಕೋತೇವ್. ಇಲ್ಲಿ ಹೋದ್ರೆ ಯಾರು ಹೊಲ್ದಾಗ ಸರಿ ಕಳ್ಕೊತಾ ಹೋಗಿದ್ದೇವೇನೋ. ಅದು ನಾವು ಸ್ವಾಭಿಮಾನಿ ಇಟ್ಕೊಂಡೇವ್, ಖರೆ ಅವ್ರು ಇಟ್ಕೊಂಡಿಲ್ಲ. ಅವ್ರಿಗೆ ನಾಚಿಕೆ ಬರಂತ ಮಾತದ. ಅಂಬೇಡ್ಕರ್ ಬಗ್ಗೆ ಅವ್ರು ಇಂತ ಮಾತ್ ಆಡಬಾರ್ದು, ಆಡ್ಯಾರ. ಈಗ ಎಲ್ಲ ಕಡೆ ಸ್ಟ್ರೈಕ್ ನಡೆದವ. ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಮ್ಮೆಲ್ಲ ದಲಿತರು ಹೋರಾಟ ಮಾಡತಾರ. ಅವ್ರಿಗೆ ಏನಾರ ಮಾನ ಮರ್ಯಾದೆ ಇದ್ರ ಇನ್ನೊಂದ್ಸಲ ನಮ್ಮ ಅಂಬೇಡ್ಕರ್ ಅವ್ರ ಹೆಸರು ಎತ್ ಕೂಡ್ದು ಎಲ್ಲಿ ಬಿ. ಯಾಕಂದ್ರೆ ಅವರು ಎಲ್ಲರಿಗೂ ಒಳ್ಳೇದ್ ಮಾಡ್ಯಾರ. ಅವ್ರ ಮನಿ ಮಕ್ಕಳು ಹೆಂಡತಿ ಅಂತ ಅಂದ್ರು ಇವತ್ತು ಎಲ್ಲರೂ ಹಿಂಗ ಇರ್ತಾ ಇದ್ದಿಲ್ಲ. ಎಲ್ಲರಿಗೂ ಸಮವಾಗಿರ್ಬೇಕು, ಎಲ್ಲರಿಗೂ ಸಮಬಾಳ ಸಿಗ್ಬೇಕು. ನಮಗ ಅನ್ನ ನೀರು ಏನೇ ಸಿಗ್ಬೇಕಂದ್ರ ಬಿ ಅವ್ರೊಂದು ಪ್ರತಿಯೊಂದು ಬರ್ದು ಇಟ್ಟಿಂದ್ರ ಮೇಲೆ ನಡೆದದ. ಅವ್ರಿಗೆ ಏನಾಗ್ಯದ ಅಂದ್ರೆ ಈ ಸಂವಿಧಾನ ಪ್ರಕಾರ ನಾವು ಹೋಗ್ಬಾರ್ದು ಅಂಬದಾಗ್ಯದ. ಅವ್ರು ಬೇರೆ ಹಾದಿ ಹಿಡಿಬೇಕಲ್ಲತ್ತಾರ, ಅದು ನಡೆಯಲ್ದು. ನಮ್ಮ ಸಮಾಜ ಭಾಳ ದೊಡ್ಡದ. ಅದ್ರ ವಿರುದ್ಧ ಎಲ್ಲರೂ ಹೋರಾಟಕ್ಕೆ ಸಿದ್ಧರಾಗ್ಯಾರ. ಬಹಳಷ್ಟು ಹೋರಾಟಗಳಾಗ್ಯಾವ. ನಮ್ಮ ಚಿದ್ರಿ ವತಿಯಿಂದ ಬಿ ಹೋರಾಟಕ್ಕೆ ಬಂದಿದ್ರಿ.
ಬೀದರ್ ತಾಲೂಕಿನ ಅಲಿಯಂಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸತೀಶ್ ಬಸಪ್ಪ ಬೀರ್ನಳ್ಳೆ ಹಾಗೂ ಉಪಾಧ್ಯಕ್ಷರಾಗಿ ಗೋರಖ್ನಾಥ್ ದೇವಣೆ ರಾಜನಾಳ್ ಆಯ್ಕೆಯಾದರು. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ತಲಾ 1 ನಾಮಪತ್ರ ಮಾತ್ರ ಸಲ್ಲಿಕೆ ಆಗಿದ್ದರಿಂದ ಆಯ್ಕೆ ಅವಿರೋಧವಾಗಿ ನಡೆಯಿತು. ಚುನಾವಣಾಧಿಕಾರಿ ಜೀವನ್ ಆಯ್ಕೆಯನ್ನ ಪ್ರಕಟಿಸಿದ್ದರು. ಗ್ರಾಮಸ್ಥರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ದೀಪಕ್ ಗಾದ್ಗೆ, ಕಾಮಶೆಟ್ಟಿ ಗೌಡಂಪಳ್ಳಿ, ಪಾರ್ವತಿ ಕಾಮಶೆಟ್ಟಿ, ಕಾಶಿನಾಥ್ ರಾಜನಾಳ್, ಹನುಮಂತ್ ಮಡಿವಾಳ್, ಸುಭಾಷ್, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ದಿಗಂಬರ್ ಮಡಿವಾಳ್, ಮಾರುತಿ ಬೌದ್ಧೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. थोड़े नहीं सर सद्गुरु गरीनाथ महाराज की जय, बोलो भारत माता की जय। कई मुंदे माड्री मारी इंदಕ್ಕೆ ಮಾಡಿ ಕೈ ಮುಂದೆ ಮಾಡಿ
ಬರ್ತೀರಿ? ಓಕೆ. ನಲ್ಬಾಗಿನ ಬಜಾರ್ ಇದ್ದೀರಾ? ಸರ್ ಎಷ್ಟು ಸೈಡ್ ಆಗ್ರಿ ಸ್ವಲ್ಪ ಸೈಡ್ ಇಲ್ಲ ನೋಡಿ ಇದ್ದಾರೆ ಸರ್ ಹಿಂಗೆ ಸಿಂಬಲ್ ತೋರ್ ಸರ್ ಹಿಂಗೆ ಮಾಡ್ರಿ ಎಲ್ಲ ಕೈ ಮಾಡ್ರಿ ಹಿಂಗೆ ಸುಮ್ಮನೆ ನಿಂತು ಕಟ್ ಮಾಡಿ ಫೋಟೋ ಬರಲ್ಲ. ಹಳೆಯಂಬೂರ್ದು PKPS ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು. ಅದರಲ್ಲಿ ಮೊನ್ನೆ ತಾನೇ ಏನು ಚುನಾವಣೆಯಲ್ಲಿ ದೀಪಕ್ ಗಾದ್ಗಿ ಹಾಗೂ ಸತೀಶ್ ಬೀರ್ನಳ್ಳಿ ಹಾಗೂ ಇಲ್ಲೇ ಹಳೆಯಂಬೂರ್ದ ಎಲ್ಲ ಮುಖಂಡರು ಸೇರಿ ಒಂದು ಪೆನಲ್ ಮಾಡಿದರು. ಅದರಲ್ಲಿ ಇವರ ಪೆನಲಿಗೆ ಬಹುಮತ ಸಿಕ್ಕಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು. ಅದರಲ್ಲಿ ಸತೀಶ್ ಬೀರ್ನಳ್ಳಿ ಅವರು ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ಗೋರಖ್ ಅವರು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಇಲ್ಲಿ ಇದೊಂದು ಭಾಳ ಮುಖಾಮುಖಿಯಾಗಿ ಒಂದು ಚುನಾವಣೆ ನಡೆದಿತ್ತು. ಅದರ ಫಲಿತಾಂಶ ಯಾವುದು ನೀತಿಯಿಂದ ಕೆಲಸ ಮಾಡ್ತದೆ ಅವರಿಗೆ ಜಯ ಸಿಕ್ಕಿದೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಇವರು ಇದು PKPS ಅನ್ನು ಈ ಸೊಸೈಟಿಯನ್ನು ಒಳ್ಳೆ ರೀತಿಯಿಂದ ಬೆಳೆಸಬೇಕು ಅಂತ ನಾನು ಹಾರೈಸಿ ನಾನು ಎರಡು ಮಾತು. ಒಂದು ಅಲಿಯಂಬ್ರ ಗ್ರಾಮದ ಇವತ್ತಿನ ದಿವಸ PKPSನಲ್ಲಿ ಎಲ್ಲ ಗ್ರಾಮದಿಂದ ಇವತ್ತ ಮೆಂಬರ್ಶಿಪ್ ಗೆದ್ದು ಇವತ್ತಿನ ದಿವಸ ಅಧ್ಯಕ್ಷರು ಸತೀಶ್ ಬೀರ್ನಳ್ಳಿ ಅವರಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ಕೂಡ ಗೋರಖ್ ಅವರಾಗಿದ್ದಾರೆ. ಹಾಗೂ ಎಲ್ಲ ಒಳ್ಳೆ ರೀತಿಯಿಂದ ಬರೋ ದಿನಗಳಲ್ಲಿ PKPSನಲ್ಲಿ ಎಲ್ಲ ಅಗ್ರಿಕಲ್ಚರ್ದಲ್ಲಿ ಏನೇನು ಸೌಲಭ್ಯಗಳು ಇರ್ತದೋ ಅಂಥ ಒಂದು ಕೆಲಸ ಮಾಡುವ ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ನಾವು ಭರವಸೆ ಕೊಡ್ತೇವೆ. ಹೀಗಾಗಿ ನಮ್ಮ ವಿಜಯಕುಮಾರ್ ಪಾಟೀಲ್ ಕೂಡ ಗೌಡರು ಕೂಡ ಬಂದಿದ್ದಾರೆ ಹಾಗೂ ದೀಪಕ್ ಗಾದ್ಗೆ ಅವರಿದ್ದಾರೆ, ನಮ್ಮ ತಮ್ಮ ಹನುಮಂತ ಮಡಿವಾಳವರಿದ್ದಾರೆ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಎಲ್ಲರೂ ಇದ್ದಾರೆ ಅಂತೇಳಿ ಎರಡು ಮಾತು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಅಲಿಯಂಬ್ರ ಗ್ರಾಮದ PKPS ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ರಾಜನಾಳ್ ವಿಳಾಸ್ಪುರ್ ಮಮದಾಪುರ್ ಎಲ್ಲ ನಮ್ಮ PKPS ಸದಸ್ಯರಿಗೆ ನಾನು ಇವತ್ತು ಸ್ವಾಗತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ತಮಗೇನು ನಾವು ಭರವಸೆ ಕೊಟ್ಟಿದ್ದೆವು ಎಲ್ಲ ಸದಸ್ಯರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದದ. ಆ ರೀತಿ ನಾವು ರೈತರಿಗೆ ಇವತ್ತು ಏನೇ ಸವಲತ್ತಿಲ್ಲ ನಮ್ಮ ಸೊಸೈಟಿಯಲ್ಲಿ. ಇವತ್ತು ಯಶಸ್ವಿನಿ ಕಾರ್ಡ್ ಇರ್ಬೋದು, ಇವತ್ತು ಅವರಿಗೆ ರಿನ್ಯೂವಲ್ ಇರ್ಬೋದು, ಅವ್ರ ಪಾಸ್ಬುಕ್ ಇರ್ಬೋದು, ಅವ್ರ ಶೇರ್ ಅಮೌಂಟ್ ಇರ್ಬೋದು, ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಇವತ್ತು ಈ ಯೋಜನೆಗಳು ಅವ್ರ ಮನೆ ತನ ಒಯ್ದು ನಾವು ಕಳಿಸ್ತೇವೆ ಅಂತ ಹೇಳಿದೆವು. ರೀಸೆಂಟ್ ಇವಾಗಲೇ ಆರ್ಡರ್ ಬಂದದ, ಯಶಸ್ವಿನಿ ಕಾರ್ಡ್ ಯಾರ ಬಲ್ಲಿಲ್ಲ ಅವ್ರ ಬಲ್ಲಿ ಮಾಡ್ಕೋರಿ ಅಂತೇಳಿ. ನಾವು ನಿರ್ದೇಶಕರ ಎಲೆಕ್ಟೆಡ್ ಆದ ನಂತರನೂ ಆಲ್ರೆಡಿ ಪ್ರತಿಯೊಂದು ಊರಿಗೆ ಡೊಂಗೂರು ಸಾರು ಅಂತ ಹೇಳಿದೆವು ನಾವು. ಯಾಕಂದ್ರೆ ರೈತರಿಗೆ ಅಂತ ನಾವು ಔಟ್ಸೈಡ್ ನೋಟಿಸ್ ಬೋರ್ಡಿಗೆ ಹತ್ತಿರ ಗೊತ್ತಾಗಲ್ಲ. ರೈತರು ಮುಂಜಾನೆ ಹೊಲಕ್ಕೆ ಹೋಗ್ತಾರೆ, ಸಂಜೆಗೆ ಬರ್ತಾರೆ. ಆ ರೈತರ ಕಷ್ಟದಾಗ ನಾವು ಸದಾಬರ್ ಭಾಗಿ ಇರ್ತೇವೆ ಅಂತೇಳಿ ನಮ್ಮನ್ನು ಗೆಲ್ಲಿಸಿದ್ದಕ್ಕಾಗಿ ಎಲ್ಲ ರೈತರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್ ಜೈ ಭಾರತ್. ಹೆಸರ್ಬೋದು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಭಾಳ ಜನ ಭಾಳ ಇದು ಮಾಡೋದು ನಮ್ಗೆ. ಈ ನಾವು ಏನೋ ಇದ್ದೇವೆ ಇವತ್ತು ನಾವು ಏನೋ ಮಾಡಿದ್ವಿ ಅಂದರೆ ಜೈ ಇರ್ಭದ್ರಪ್ಪನ ಹೆಸರು ಜನರ ಆಶೀರ್ವಾದ. ಹಳೆಂಬೂರು ಗ್ರಾಮದಲ್ಲಿ PKPS ಎಲೆಕ್ಷನ್ ಆಯಿತು. ಈ ಎಲೆಕ್ಷನಲ್ಲಿ ನಮ್ಮ ದಿಗಂಬರ್ ಸ್ನೇಹಿತರು, ಅಂಬಾದಾಸ್ ಸಾಹೇಬರು, ಡಾಕ್ಟರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಒಳ್ಳೆ ಟೀಮ್ ಇವತ್ತು ಆಯ್ಕೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಹುಮ್ಮಸ್ಸಿಂದ ಒಂದು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ತಯಾರು ಮಾಡಿ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇವರು ಅಧ್ಯಕ್ಷತೆಯಾಗಿ ನಮ್ಮ ಸ್ನೇಹಿತರು ಸತೀಶ್ ಅವರ ಅಧ್ಯಕ್ಷ ಗಣೇಶ ಅಂತ ಇಲ್ಲಿ ಇದೇ ಗ್ರಾಮದವರು ಒಂದು PKPS ಅಧ್ಯಕ್ಷರಾಗಿ
ರಾಜನಾಳ್ ಗ್ರಾಮದ ಸಹೋದರೊಬ್ಬರು ಗೋರಖನಾಥ್ ಅಂತ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭ ಕೋರ್ತೀನಿ. ಹಾಗೆ ಈ ಹುಮ್ಮಸ್ ಏನು ಇವತ್ತು ಚುನಾವಣೆಯಲ್ಲಿ ನೀವು ಗೆದ್ದು ಬಂದ್ರಿ, ಇದೇ ಹುಮ್ಮಸ್ದ ಒಂದು PKPS ಅಭಿವೃದ್ಧಿ ಮಾಡಬೇಕು, ಗ್ರಾಮದ ಅಭಿವೃದ್ಧಿ ಆಗಬೇಕು. ನಿಮ್ಮ ಎಲೆಕ್ಷನ್ ಮುಂದೆ ಬಂದು ಕೂಡ ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ನಡಲಿ, ಊರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತೀನಿ. ಬಿಜೆಪಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೋಟ್ಯಾಂತರ ರೂಪಾಯಿ ಹಗರಣಗಳ ಕುರಿತು ಸಚಿವ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡಿದ್ದರಿಂದ ಅವರ ತೇಜೋವಧೆ ಮಾಡಲು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣವನ್ನು ರಾಜಕೀಯ ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ದಲಿತ ಛಲವಾದಿ ಮಹಾಸಭಾ ಅಧ್ಯಕ್ಷ ಪ್ರದೀಪ್ ಜಂಜೀರೆ ಆರೋಪಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಬಿಜೆಪಿ ಖರ್ಗೆ ಕುಟುಂಬದವರು ಟಾರ್ಗೆಟ್ ಮಾಡಲೆಂದೇ ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ನಾರಾಯಣಸ್ವಾಮಿ ನಿಜವಾದ ಛಲವಾದಿ ಅಲ್ಲ, ಅವರು ಚೌಧರಿಯಾಗಿದ್ದಾರೆ ಎಂದು ಪ್ರತಿಪಾದಿಸಿದ್ದರು. ಕೋವಿಡ್ ಹಗರಣದಲ್ಲಿ BSY ಹೆಸರು ಕೇಳಿಬಂದಿರುವುದರಿಂದ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡಿದ್ದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುತ್ತಿದೆ. ಅಲ್ಲದೆ ಸಚಿನ್ ಪಾಂಚಾಳ್ ಒಬ್ಬ ಗುತ್ತಿಗೆದಾರ ಹೌದೋ ಇಲ್ಲವೋ ಎಂಬುದು ಗುಪ್ತವಾಗಿದೆ. ಈಗಾಗಲೇ CID ತನಿಖೆಯಾಗುತ್ತಿದೆ. ಆದರೆ ಇದರ ಮೇಲೆ ನಂಬಿಕೆ ಇಲ್ಲದೆ CBIಗೆ ವಹಿಸಿ ಎನ್ನುವುದು ಎಷ್ಟು ಸೂಕ್ತ ಎಂದು ಪ್ರಶ್ನಿಸಿದ್ದರಲ್ಲದೆ ಎಂದು ಪ್ರದೀಪ್ ಜಂಜೀರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಖರ್ಗೆ ಕುಟುಂಬದ ಆಶೀರ್ವಾದದಿಂದ ಎಲ್ಲ ರೀತಿಯ ಅಧಿಕಾರ ಅನುಭವಿಸಿದ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಖರ್ಗೆ ಕುಟುಂಬದ ವಿರುದ್ಧ ಮಾತನಾಡಲೆಂದೇ ಬಳಸಿಕೊಳ್ಳುತ್ತಿರುವುದು ದುರಂತದ ಸಂಗತಿ. ಒಟ್ಟಿನಲ್ಲಿ ಕೋವಿಡ್ ಹಗರಣ ಮುಚ್ಚಿಹಾಕಲು ಪ್ರಿಯಾಂಕಾ ಹೆಸರು ಮುನ್ನೆಲೆಗೆ ತರುತ್ತಿರುವುದು ಖಂಡನೀಯ. ಜನವರಿ 9ರಂದು ಬೀದರ್ ಬಂದ್ಗೆ ಕರೆ ನೀಡಿರುವುದಕ್ಕೆ ನಮ್ಮ ದಲಿತ ಛಲವಾದಿ ಮಹಾಸಭೆಯ ಸಂಪೂರ್ಣ ಬೆಂಬಲವಿದೆ ಎಂದು ಪ್ರದೀಪ್ ಜಂಜೀರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಹಿಂದ ಒಕ್ಕೂಟದ ಜಿಲ್ಲಾಧ್ಯಕ್ಷ ತುಕಾರಾಮ್ ಜಿಂಕೋಡೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತನಿಖೆಗಳು ಯಾವ ಮೀಡಿಯಾದಾಗೂ ಕೂಡ ತೋರಿಸಲ್ಲ. ಕೋಟ್ಯಾಂತರ ರೂಪಾಯಿ ಕೋವಿಡ್ದಾಗ ಜನ ಕಣ್ಣೀರು ಹಾಕ್ತಾ ಇದ್ದಾಗ BJPದವರು ಸುಮಾರು ಸಾವಿರಾರು ಕೋಟಿ ಗಟ್ಟಲೆ ಲೂಟಿ ಮಾಡಿದ್ದು ತನಿಖೆ ಆಗ್ತದ, ಆಯೋಗ ಕುಂದಿರ್ತದ. ಆಯೋಗ ಕುಂದ್ರೆ BS ಯಡಿಯೂರಪ್ಪ ಮತ್ತು ಶ್ರೀರಾಮುಲುನ ಹೆಸರು ಬರ್ತದ, ಸುಮಾರು BJPದವ್ರು ಬರ್ತದೆ. ಅದು ತಪ್ಪಿಸ್ಲಕ್ಕ BJPದವ್ರಿಗೆ ಸಚಿನ್ ಪ್ರಕರಣ ಕೈದ ತೋತರು. ಅದು ಬಿಟ್ಟರೆ ಉದ್ದೇಶ ಏನಿಲ್ಲ. ಸಚಿನ್ ಪಂಚಾಳಿಗೆ ನ್ಯಾಯ ಸಿಗಬೇಕು, ಸಚಿನ್ ಪಂಚಾಳಿಗೆ ಅನ್ಯಾಯ ಆಗ್ಯದ ಅಂಥದ್ದು ಏನಿಲ್ಲ. ಕೇವಲ ಪ್ರಿಯಾಂಕ್ ಖರ್ಗೆ ಇವೆಲ್ಲ ತನಿಖೆಗಳು ಆಗ್ಬೇಕಂತಕೊಂಡು ಪಟ್ಟು ಹಿಡ್ದು ಭಾಳ ಖಡಾಖಂಡಿತವಾಗಿ ರಾಜಾರೋಷವಾಗಿ ಪ್ರಶ್ನೆಗಳು ಕೇಳ್ತಾರೆ BJPದವ್ರಿಗೆ. ಆ ಪ್ರಶ್ನೆ ಕೇಳೋ ಸಲುವಾಗಿ ರಾಜ್ಯದ ಜನರಿಗೆ ಕಣ್ಣು ತಪ್ಪಿಸ್ಲಕ್ಕ, ಇಡೀ ನಮ್ಮ ರಾಜ್ಯದ ಜನರಿಗೆ ಕಣ್ಣು ತಪ್ಪಿಸ್ಲಕ್ಕ BJP ಮುಖಂಡರುಗಳು ಸಚಿನ್ ಪಾಂಚಾಳ್ ಅವರ ಪ್ರಕರಣ ಕೈಗೆತ್ಕೊಂಡು ರಾಜ್ಯದ ಜನರಿಗೆ ದಿಪ್ಪು ತಗ್ಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಮತ್ತೊಂದು ಇವು ಏನು ಛಲವಾದಿ ನಾರಾಯಣಸ್ವಾಮಿ ಅಂತ ಏನು ಹೇಳ್ಕೊಂಡು ತಿರ್ಗಾಡ್ತಾನ, ಅವನಿಗೊಂದು ನೇರ ಒಂದು ಮಾತಾಡ್ತೀನಿ ನಾನು ಇವತ್ತು ನಮ್ಮ ವೇದಿಕೆ ಮುಖಾಂತರ, ಪತ್ರಿಕೆ ಬಳಗದ ಮುಖಾಂತರ. ಏನು ಮಾಡ್ತೀನಿ ಅಂದ್ರೆ, ನಾರಾಯಣಸ್ವಾಮಿ ಅವರೇ, ನಿಂಬಲ್ಲಿ ಒಂದು ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆದಾಗ, ದಲಿತರ ಬಗ್ಗೆದಾಗ ಏನಾದರೂ ಕಳಕಳಿ ಇದ್ದರೆ, ಇಷ್ಟು ಸುಮಾರು ವರ್ಷಗಳ ಹೋರಾಟ ಮಾಡ್ಕೋತ ಬಂದಿರಂತ ಏನು ಹೇಳ್ಕೊತ ತಿರುಗಾಡ್ತಾ ಇದ್ದೀರಿ ನೀವು, ಒಂದೇ ಒಂದು ಸಮುದಾಯದ ಕೆಲಸ ಅಥವಾ ಛಲವಾದಿಗಳ ಕೆಲಸ ಮಾಡಿರಿ ಅಂತ ತಗೊಂಡು ಪ್ರೂಫ್ ಮಾಡ್ಬೇಕು ನೀವು. ಸುಮ್ಮನೆ ಮಲ್ಲಿಕಾರ್ಜುನ್ ಖರ್ಗೆರಿಗೆ ಬೈಯೋದ್ರಲಿಂದ ನಿಮಗೆ ಒಂದು ವೇದಿಕೆ ಸಿಗ್ತದ, ಬೈಯೋದ್ರಿಂದ ನನಗೆ ಎಲ್ಲ BJPದವ್ರ ಜೊತೆ ತೊಗೊಂಡು ತಿರುಗಾಡ್ಲತ್ತಾರ ಅಂತ ಹೇಳ್ತಾ ಇದ್ರಲ್ಲ ನೀವು. ಇದು ಮಾಡ್ತಾ ಇರೋದು ಎಲ್ಲಕ್ಕ ದೊಡ್ಡ ತಪ್ಪು. ಈ ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ನೀವು ಏನಾದರೂ ಛಲವಾದಿ ಅಂತೇನು ತಿಳ್ಕೊಂಡು ಜಾತಿ ಹೆಸರು ಮುಂದಿಟ್ಕೊಂಡು ಏನು ತಿರುಗಾಡಿ ನೀವು ಇಷ್ಟೊತ್ತನೇನು ಮಂದಿಗೆಲ್ಲ ಹುಚ್ಚು ಮೋಸ ಮಾಡ್ಕೊತ ಬಂದಿರಿ. ನೀವು ಆ್ಯಕ್ಚುಲಿ ಛಲವಾದಿನೇ ಅಲ್ಲ, ನೀವು ಆ್ಯಕ್ಚುಲಿ ಚೌಧರಿ ಇದ್ದೀರಿ ನೀವು. ಇನ್ನು ನಿಮ್ಮ ಬಗ್ಗೆದ ನಾವು ಇನ್ನೂ ಸಾಕಷ್ಟು ಇನ್ನೂ ಸ್ಟಾರ್ಟ್ ಮಾಡಿದೆವು. ಎಲ್ಲ ಸಿಕ್ಕಾಗ ನಾವು ಭೀ ತೋರಿಸ್ತೇವೆ ನಾವು ಏನಿದ್ದೀವಿ ಅಂತ ಹೇಳಿ. ಅದಕ್ಕೆ ನಮ್ಮದು PSI ಹಗರಣದ ಕಿಂಗ್ ಪಿನ್ ಮನ ಗುಲ್ಬರ್ಗದಾಗ ಅಶೋಕ್ ಅವ್ರ ಜೊತೆ ತಿರುಗಾಡಿ ಮಾತಾಡಿದ್ರೆ ಅರ್ಥ ಏನು ಆಗ್ತದೆ ಹೇಳಿ. BJPದವ್ರು ತೋರಿಸ್ಬೇಕಲ್ಲ, ಅವರು ಜೈಲಿಗೆ ಹೋಗಿ ಬಂದಾಳಕ್ಕೆ, ಇನ್ನು ಈಕೆ ಮ್ಯಾಗ ಇನ್ಕ್ವೈರಿ ನಡ್ಲತ್ತದ, ಜಾಮೀನು ಮ್ಯಾಗ ಬಂದಾಳ, ಮನೆ ಪ್ರತಿಭಟನೆ ರ್ಯಾಲಿದಾಗ ಅವಳ ಜೊತೆ ಇರ್ತಾಳ. ಮೊದಲು ಏನಾದರೂ PSI ಹಗರಣಕ್ಕೆ ನಮಗೇನು ಸಂಬಂಧ ಇಲ್ಲ ಅಂದರು, ಮತ್ತೀಗ ವಿರೋಧ ಪಕ್ಷ ನಾಯಕರ ಜೊತೆ ತಿರುಗಾಡ್ತಾಳ್ರಿಕಿ. ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಹಿರಂಗವಾಗಿ ರ್ಯಾಲಿದಾಗ ಬಂದ ಪ್ರಿಯಾಂಕ್ ಖರ್ಗೆ ಅವರು ಮುತ್ತಿಗೆ ಹಾಕೋ ಕಾರ್ಯಕ್ರಮದಾಗ ಅವ್ರ ಜೊತೆನೇ ತಿರುಗಾಡೋಣ. ದಿವ್ಯ ಹಾಗರ್ಗಿ ಮೊದಲೇನಾದರೂ PSIಗೆ ಹಗರಣಕ್ಕೆ BJPಗೆ ಏನೂ ಸಂಬಂಧ ಇಲ್ಲ ಅಂತಂದರು. ಎಷ್ಟೋ ಮಂದಿ ಹೆಸರು ಬಂದು, ಎಷ್ಟೋ
ವಿದ್ಯಾರ್ಥಿಗಳು ಲೈಫ್ ಇದಾಗೋಯ್ತು ಇದ್ರೊಳಗೆ. ಇವತ್ತು ನೋಡ್ರಿ, ಈಗ ವಿರೋಧ ಪಕ್ಷದವ್ರ ಜೊತೆ ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇಂಥವು ಎಷ್ಟು ಕೊಡ್ತೀವಿ ನಾವು ನಿಮಗೆ. ಜನವರಿ 10ರಂದು 63 ದಿವಸಗಳ ಕಾಲ ರಾಜ್ಯಾದ್ಯಂತ ಮತ್ತು ಗಡಿ ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಮುಗಿಸಿಕೊಂಡು ನಗರಕ್ಕೆ ಆಗಮಿಸುತ್ತಿರುವ ಪ್ರಯುಕ್ತ ಅಂದು ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾ ರಂಗಮಂದಿರದವರೆಗೆ 8 ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಂದ ಅಲಂಕೃತ ಸಾರೋಟದಲ್ಲಿ ಮೆರವಣಿಗೆ ಮಾಡಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಹುಮ್ನಾಬಾದ್ ತಾಲೂಕಾ ಅಧ್ಯಕ್ಷ ಪಂಡಿತ್ ಬಾಳೂರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲರು ಸುಮಾರು 63 ದಿವಸಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಸೇರಿದಂತೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಗಡಿ ಜಿಲ್ಲೆಗಳಲ್ಲಿ ಸುಮಾರು 35 ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ಆಕರ್ಷಕ ಉಪನ್ಯಾಸ ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯ ಬದಲಾವಣೆಯೆಡೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಿದ್ದಾರೆ. ಜನವರಿ 10ರಂದು ಯಾತ್ರೆಯ ಸಮಾರೋಪ ಸಮಾರಂಭ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರು, ಶಾಸಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದರು. ಖ್ಯಾತ ಅಭಿಯಂತರರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಜಿಲ್ಲಾ ಉಪಾಧ್ಯಕ್ಷ ಹಾವಶೆಟ್ಟಿ ಪಾಟೀಲ್ ಮಾತನಾಡಿ, ರಾಜ್ಯಾದ್ಯಂತ ಒಟ್ಟು 45,000 ವಿದ್ಯಾರ್ಥಿಗಳು ಅಕ್ಷರ ಜ್ಯೋತಿ ಯಾತ್ರೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ಹಿಂದೆಯೂ ಬಸವಕುಮಾರ್ ಪಾಟೀಲರು ಮಕ್ಕಳ ಮಹಾಮನೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಆಮೂಲಾಗ್ರ ಪರಿವರ್ತನೆ ಮಾಡಿದ್ದಾರೆ. ಮಕ್ಕಳಲ್ಲಿ ಶೈಕ್ಷಣಿಕ ಮತ್ತು ಮಾನವೀಯ ಮೌಲ್ಯ, ದೇಶಭಕ್ತಿ, ರಾಷ್ಟ್ರೀಯತೆ ಬಿತ್ತಿ ಬೆಳೆಸಲು ಇದೀಗ ಅಕ್ಷರ ಜ್ಯೋತಿ ಯಾತ್ರೆ ಮೂಲಕ ರಾಜ್ಯಾದ್ಯಂತ ಶೈಕ್ಷಣಿಕ ಕ್ರಾಂತಿ ಮಾಡಿ ಸೈ ಎನ್ನಿಸಿಕೊಂಡಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದ್ದರು. ಮೆರವಣಿಗೆ ಸಮಿತಿ ಅಧ್ಯಕ್ಷ ರಾಜೇಂದ್ರ ಮಣಗೀರೆ ಮಾತನಾಡಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮುಂಬೈನ ತುಷಾರ್ ಗಾಂಧಿ, ಮಂಗಳೂರಿನ ಹರಿಕೇಳ ರಾಜಪ್ಪ, ಅಮಯ್ಯ ಮಹಾಲಿಂಗನಾಯಕ್, ಬಿಹಾರದ ಸುಧಾ ವರ್ಗೀಸ್, ಮಡಿಕೇರಿಯ ಕಾಶಿ ಮಾಚಪ್ಪ, ಕಾಸರಗೋಡಿನ ಸತ್ಯನಾರಾಯಣ ಮೆಲೇರಿ, ಬೀದರ್ನ ಶಹಾ ಅಹಮದ್ ರಶೀದ್ ಖಾದ್ರಿ, HD ಕೋಟೆಯ ಸೋಮಣ್ಣ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಹುಚ್ಚಮ್ಮ ಕೊಪ್ಪಳ್ ಈ 9 ಜನರನ್ನ ಸಾರೋಟಿನಲ್ಲಿ ಮೆರವಣಿಗೆ ನಡೆಯುತ್ತಿದೆ. ಸುಮಾರು 3,000ಕ್ಕೂ ಅಧಿಕ ಶಾಲಾ ಕಾಲೇಜಿನ ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದ್ದರು. ವೇದಿಕೆ ಮೇಲೆ ಪ್ರಮುಖರಾದ ಸಿದ್ದಯ್ಯ ಕವಡಿಮಠ್, ಮಾಣಿಕಪ್ಪ ಗೋರ್ನಾಳೆ, ಮಲ್ಲಿಕಾರ್ಜುನ್ ಪಂಚಾಕ್ಷರಿ, ಮನೋಜ್ ಕುಮಾರ್ ಬುಕ್ಕ ಉಪಸ್ಥಿತರಿದ್ದರು. ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಈಗ ಮುಕ್ತಾಯ ಹಂತದಲ್ಲಿದೆ. ಇಡೀ ರಾಜ್ಯ ಹಾಗೂ ನೆರೆ ರಾಜ್ಯ ಅಂತ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಕೂಡ ಎಲ್ಲ ಮುಗಿಸ್ಕೊಂಡು 9ನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬಸವಕುಮಾರಣ್ಣರ ನೇತೃತ್ವದಲ್ಲಿ ಒಂದು ಯಾತ್ರೆ ಬೀದರ್ಗೆ ಬಂದು ಸೇರ್ತಾ ಇದೆ. 9ನೇ ತಾರೀಕು 10ನೇ ದಿನಾಂಕ 10ನೇ ತಾರೀಕು ಶುಕ್ರವಾರದಂದು ಸಮಾರೋಪ ಸಮಾರಂಭ ಡಾಕ್ಟರ್ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಅವತ್ತ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಮುಂಜಾನೆ ಮೆರವಣಿಗೆ ಇದೆ. ಬಸವೇಶ್ವರ ವೃತ್ತದಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರವಾಗಿ ಮೆರವಣಿಗೆ ಆದ ನಂತರ ಸಾರ್ವಜನಿಕ ಕಾರ್ಯಕ್ರಮ ಇದೆ. ಅದರಲ್ಲಿ ಎಲ್ಲ ಜಿಲ್ಲೆಯ ರಾಜಕಾರಣಿಗಳು, ಮುಖಂಡರು ಅವರನ್ನು ಕೂಡ ಈ ಒಂದು ಇದು ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೀವಿ. ಹಾಗೂ ಮಧ್ಯಾಹ್ನ ಗೋಷ್ಠಿಯಲ್ಲಿ ವಿಶೇಷವಾಗಿ ಈ ಒಂದು ಮಕ್ಕಳಿಗೆ, ಅದು ವಿದ್ಯಾರ್ಥಿಗಳಿಗೆ ಅವರೊಂದು ಜೀವನವನ್ನು ಯಾವ ಥರ ರೂಪಿಸ್ಕೋಬೇಕು, PUC ಇದ್ದರು, SSLC ಇದ್ದವರಿಗೂ ಹಾಗೂ ಒಂದು ಪದವಿಯನ್ನು ಮುಗಿಸೋದಂತೂ ತಮ್ಮ ಜೀವನ ಯಾವ ಥರ ಮುಗಿಸ್ಬೇಕು, ಅದಕ್ಕೆಲ್ಲ ಆ ಒಂದು ಅವರಿಗೆ ಒಂದು ಅವ್ರಿಗೊಂದು ತಿಳಿಹೇಳಕ್ಕಾಗಿ ಪದ್ಮಶ್ರೀ ಪುರಸ್ಕೃತರಾದಂಥ 6 ಜನರು ಇದಕ್ಕೆ ಬರ್ತಾಯಿದ್ದಾರೆ. ಹಾಗೂ ತುಷಾರ್ ಗಾಂಧಿಯವರು ಕೂಡ ಬರ್ತಾಯಿದ್ದಾರೆ. ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಬದುಕನ್ನು ಸಾಗಿಸಬೇಕು ಅದನ್ನು ಕುರಿತು ಈ ಕಲ್ಯಾಣ ಕರ್ನಾಟಕ ಉದ್ದೇಶನೇ ಅದೇ ಇದೆ. ಅಕ್ಷರ ಜ್ಯೋತಿ ಯಾತ್ರೆ ಮಾಡೋ ಉದ್ದೇಶದಲ್ಲಿ ಮಕ್ಕಳಿಗೆ ಒಂದು ಅವರು ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಆಗ್ತಾ ಇದ್ದಾವೆ. ಮುಖ್ಯವಾಗಿ ವಿಶ್ವಗುರು ಬಸವಣ್ಣನವರ ಒಂದು ಮಹಾನ್ ಆಶೀರ್ವಾದ ಇದೆ. ಯಾಕಂದರೆ 63 ವರ್ಷಗಳ ಕಾಲ ಬಸವಣ್ಣನವರು ಜೀವಿತಾವಧಿ ಇರೋದ್ರಿಂದ 63 ದಿವಸಗಳ ಒಂದು ಅಕ್ಷರ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥವರು. ಆ ಒಂದು ಕಲ್ಪನೆಯಂತೆ ಮಕ್ಕಳ ಮಹಾಮನೆಯಾಗಬೇಕು. ಕಲ್ಯಾಣ ಇದು ಬರೀ
ಮೊದಲಿನ ಕಲ್ಯಾಣ ಅಲ್ಲ, ಈಗ ಸಹಿತ ಮತ್ತೆ ಒಂದು ಪುನರುತ್ಥಾನ ಆಗಬೇಕು ಆ ಮಕ್ಕಳಲ್ಲಿ ಅಂತಕ್ಕಂಥ ಇಟ್ಕೊಂಡು ಅಲ್ಲಿಂದ ನೇರವಾಗಿ ಬಸವೇಶ್ವರ ಪುತ್ಥಳಿಯಿಂದ ಸುಮಾರು 8 ಪದ್ಮಶ್ರೀ ಪ್ರಶಸ್ತಿಯನ್ನು ಇವತ್ತು ಮಕ್ಕಳನ್ನು 6 ಮತ್ತು ತುಷಾರ್ 8 ಜನ ಇದ್ದಾರೆ. ಅಂಥವರಿಗೆ ಮಕ್ಕಳನ್ನು ತೋರಿಸ್ಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವುದೇ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರೋದನ್ನ ಮಕ್ಕಳು ನೋಡ್ತಾ ಇದ್ದಾರೆ. ಸರ್ ಇದು ಹೆಂಗೆ ಭ್ರಷ್ಟಾಚಾರ ಇದೆ, ಇದು ಇಲ್ಲೇನೋ ಕೊಲೆ ಇದೆ, ಇಲ್ಲೇನೋ ಸುಲಿಗಿದೆ, ಇದನ್ನೇ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿದವರು ಸಹಿತ ನೋಡಲಿ. ಇನ್ನೂ ಸಹಿತ ಸಮಾಜದಲ್ಲಿ ಒಳ್ಳೆತನ ಇದೆ, ಇನ್ನೂ ಸಹಿತ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಒಳ್ಳೆಯದಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಅಂತ ಸಂಪೂರ್ಣವಾಗಿ ನಾವು, ಯಾಕಂದರೆ ಸೋಮಣ್ಣ ಅವರಿಗೆ ನೋಡಿದ್ದೇವೆ. ಬೀದರ್ ತಾಲೂಕಿನ ಯರ್ನಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಂಘದ ಚುನಾವಣೆಯಲ್ಲಿ ದತ್ತಾತ್ರೇಯ ಬಾಪುರಾವ್ ಅವರು ಮಾತನಾಡುತ್ತಾ ದಿನಾಂಕ 4ರಂದು ನಾಮಪತ್ರ ಸಲ್ಲಿಸಿ ಎಲ್ಲ ದಾಖಲಾತಿ ಪತ್ರಗಳನ್ನು ಕೂಡ ಸಲ್ಲಿಸಿದ್ದೇನೆ. ದಿನಾಂಕ 5ರಂದು ಸ್ಕೂಟ್ನಿಯಲ್ಲಿ ನಾಮಪತ್ರ ಸರಿ ಇದೆ ಎಂದು ನೋಟಿಸ್ ಬೋರ್ಡ್ಗೆ ಹಚ್ಚಿದ್ದರು. ಆದರೆ ದಿನಾಂಕ 6ರಂದು ನಾಮಪತ್ರ ತಿರಸ್ಕರಿಸಲಾಗಿದೆ ಎಂದು ಆರೋಪಿಸಿದ್ದರು. ಚುನಾವಣಾಧಿಕಾರಿಗಳು ಸಂಜುಕುಮಾರ್ ನಕ್ಷಟೆಪ್ಪ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಎಂದು ಚುನಾವಣಾಧಿಕಾರಿ ಘೋಷಣೆ ರದ್ದುಪಡಿಸಿ ಚುನಾವಣೆ ನಡೆಸಬೇಕೆಂದು ಆಗ್ರಹಿಸಿದ್ದರು. ಒಂದು ವೇಳೆ ರದ್ದು ಮಾಡದೆ ಹೋದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲಾತಿ ನೀಡಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಲೋಕೇಶ್ ತರ್ನಳ್ಳಿ, ಜ್ಯೋತಯ್ಯ ಸ್ವಾಮಿ, ರಾಜ್ಕುಮಾರ್ ವಡ್ಡೆ, ಬಸವರಾಜ್ ವಡ್ಡೆ ಸೇರಿದಂತೆ ಇತರರು ಇದ್ದರು. ನಾನು ಲೆಟರ್ ಬರೆದ್ರಿ ನೀವು ಬಂದು ಕೊಟ್ರಿ ಅಂತ ನೀವು ಕೊಡ್ರಿ ಅಂತಂದ್ರೆ ನಾ ಹೆಂಗೆ ಒಪ್ಪಲಿ ಸರ್? ನನ್ನ ಸಿಗ್ನೇಚರ್ ಟ್ಯಾಲಿ ಮಾಡ್ರಿ, ನನ್ನ ಬೇರೆ ಸಿಗ್ನೇಚರ್ ಅಲ್ಲ ಟ್ಯಾಲಿ ಮಾಡ್ರಿ. ಸರ್ ಅದೆಲ್ಲ ಟ್ಯಾಲಿ ಮಾಡೋದು ಇಲ್ಲ ನೀವು ಟ್ಯಾಲಿ ಮಾಡಿ ಸರ್. ಈಗ ನಾವು ತಗೋದ್ರಿ ಇಲ್ಲ ನೀವು ತಗೋದಿಲ್ಲ, ದಬ ಮಾಡಿ ಇಲ್ಲ ನಾವು ಏನು ರಿಕ್ವೆಸ್ಟ್ ಮಾಡಿದ್ವಿ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಇಲ್ಲ ನೀವು ದಬಾಗೇನ್ ಮಾಡಿಲ್ಲ ಸರ್. ಸರ್ ನಿಮ್ಮ ಒಂದು ಪ್ರಮಾಣ ಪತ್ರದ ಇದ್ದಿಲ್ಲ ರೇಟ್ ಮಾಡಿ ಒಂದು ನಿಮಿಷ ನಾವು ಕೊಟ್ಟಿದ್ದೆವು. ಸರ್ ಅದಕ್ಕೆ ಕೊಟ್ಟಿದ್ದೀನಿ ನಿಮ್ಗೆ, ನೀವು ತಗೋತಾ ಇಲ್ಲ ಅಂದ್ರೆ ನಾನು ಅದಕ್ಕೇನು ಮಾಡಿಲ್ಲ. ಅದು ನೀವು ಏನು ಕೊಟ್ಟು ತಗೋತೀರಿ ಮೇಡಮ್? ಏನು ಕೊಟ್ಟಿದ್ದಲ್ಲ, ನಮ್ದು ಚುನಾವಣಾ ಕಡತನೇ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲ ನೀವು ಅದನ್ನ ಕೊಡಲ್ದೇನೆ ಮಾಡಲ್ದೇನೆ ನೀವು ತಗೊಂಡು ಚುನಾವಣಾ ಕಡತಲ್ಲೇ ಕೊಟ್ಟಿದ್ದೀನಿ. ನಾ ಏನು ಹೊರಗಿಂದ ಇಲ್ಲ ಇಲ್ಲ ಈಗ ನೀವು ಕೊಡ್ತೀರಿ ಅಂತ ಸರ್. ನೀವು ಇದು ಇಲ್ಲ ಅಂತ ನೀವು ಬೇಕಾದ್ರೆ ಬಿಡಿ, ಅದನ್ನು ಮುಟ್ಬೇಡಿ. ನೀವು ಸೈನ್ ಮಾಡಿ ನೀವು ಕಾಪಿ. ಅಲ್ಲ ನಾ ಸೈನ್ ಮಾಡೋದಲ್ಲ ಸರ್. ನನ್ನ ರೇಟಿಂಗ್ ತಗೋರಿ, ನನ್ನ ರೇಟಿಂಗ್ ಇತ್ತು ಇಲ್ಲಿ ನನ್ನ ಕೆಲಸ ಅಲ್ಲ, ಆಯ್ತಾ ಸರ್? ಅದು ಮತ್ತೆ ನೀವು ಸಿಗ್ನೇಚರ್ ಟ್ಯಾಲಿ ಮಾಡ್ರಿ, ನಾನು ಸಿಗ್ನೇಚರ್ ಅಂತ ನಾವು ಒಪ್ಪಿದ್ದೀನಿ. ಇದು ಟ್ಯಾಲಿ ಇಲ್ಲ ಅಂತ ಹೇಳ್ರಿ, ಅದು ನಿಮ್ದು ಏನು ತಕರಾರು ಇದೆ ಅದು ತಕರಾರು ಮಾಡಿ. ನಿಮ್ಮೆದ್ರೆ ಹೇಳ್ಬೇಕಲ್ರಿ ಮೇಡಮ್, ನಾವು ಯಾರಾದ್ರೂ ಹೇಳ್ಬೇಕ್ರಿ? ನೀವು ನನಗಿಂತನೂ ಹೈಯರ್ ಅಥಾರಿಟಿ ಇಲ್ಲಿಗಲ್ ಅನ್ಯಾಯ ಆಗಲ್ಲ ಅಂತ ಯಾರಾದ್ರೂ ಹೇಳ್ಬೇಕು, ನಿಮ್ಮೆದ್ರೆ ಹೇಳ್ಬೇಕು. ಕೊಡೋಂದಿದ್ದೀರಿ ಕೊಟ್ಟಿದ್ದೀನಿ, ನೀವು ಕೊಡೋಂದಿದ್ದೀರಿ ಕೊಟ್ಟಿದ್ದೀನಿ. ನನ್ನ ರೇಟಿಂಗ್ ಚೆಕ್ ಮಾಡಿ ಸರ್. ನಿಮ್ದು ಏನಾದ್ರು ಕೊಟ್ಟಿದ್ದೀನಿ ನಾನು. 4 ಗಂಟೆಗೆ ಹೋಗ್ಬೇಕಿತ್ತು, ನನ್ನ ಕೆಲಸ 3 ಗಂಟೆ ತನಕ ಇತ್ತು. ನೀವು ತಡೆ ಇಲ್ಲ ನೀವು ಕೊಟ್ಟಿಲ್ಲ ಅಂತ ಪರಿಗಣಿಸಿ ಹೇಳಿದ್ರು. 4 ತಾರೀಕಿಗೆ ಇದ್ರ ನನ್ನ ಕೈದ ಮಾಡಕ್ ಕೊಟ್ಟಲ್ಲ, ಇದು 4 ತಾರೀಕಿಗೆ ಅದಾಗ ನೀವು 4 ತಾರೀಕು ಕೊಟ್ಟಿಲ್ಲ ಎಲ್ಲ ಡಾಕ್ಯುಮೆಂಟ್ ಅವಂತ ಕೊಡತ್ತೆ. ಇದು ಇಲ್ಲ ನಿಮ್ದು, ಇದು ನಾ ಏನು ಈಗಲ್ಲ ನಾನು ಕೇಳ್ರಿ, ನಾನು ನೀವು ತಪ್ಪದ ಅಂತಂದ್ರೆ 4 ತಾರೀಕು ತಹಸೀಲ್ದಾರ್ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ ಕೊಡ್ರಿ ಅಂತ ನೀವು ಬರ್ಕೊಟ್ಟಿರಿ ಅಂತ ನಾನು ರೇಟಿಂಗ್ ತಗೊಂಡು ಕೊಡ್ತೀನಿ ಅಂದ್ರೆ ಇಲ್ಲ ಅಂದ್ರೆ ಬಿಡ್ರಿ, ನನ್ನ ಹೋಗ್ತೀನಿ. ನಿಮ್ಗೆ ಕೊಡ್ಬೇಕು ಅಂತಾನೆ ನಾನು 4 ಗಂಟೆಯಿಂದ ಮತ್ತೆ ವೇಟ್ ಮಾಡಿ ಇವತ್ತು ನೀವು ಕೊಡ್ಲೇಬೇಕಂದ್ರೆ ಕಡ್ಡಾಯವಾಗಿದ್ದೀನಿ, ನಾ ಕೊಡ್ತಾ ಇದ್ದೀನಿ. ಇಲ್ಲ ನಾ ಏನ್ ಹೇಳಿದ್ರೆ ನಿಮ್ಗೆ ನಾಳೆ ಕೊಡ್ತೀನಿ ಅಂತ ಹೇಳ್ದ ಸರ್. ನಾನು ನಿಮ್ ಕೈ ಕಾಲ್ ಬರ್ತೀನಿ ಬ್ಯಾಡ್ರಿ ನೀವು ಕರೆಕ್ಟ್ ಮಾಡಿ ಅಂತ ನಾನು ಹೋಲಕ್ ಬಿಟ್ರೆ ಯಾ ಸರ್ ಮೇಡಮ್ ನೀವು ಕೇಳಿದ್ರೆ ನ್ಯಾಯ ಪ್ರಕಾರ ಕೇಳ್ತೀನಿ. ನ್ಯಾಯ ಪ್ರಕಾರ ನಿಮ್ಗೆ ಕೊಟ್ಟಿದ್ದೀನಿ ಇದು ಮೇಡಮ್ ಈಗ ಇದು ನಾನು ಕೇಳ್ತಾರೆ ಏನು ಮಾಡ್ತಾ ಇಲ್ಲ. ಈ ತಹಸೀಲ್ದಾರ್ ಇದು ನಾನು ಕೊಟ್ಟಿಲ್ಲ ಅಂತೇಳಿ ಅವ್ರದ್ದು ತಾಲೂಕಾ ಉಮಾದೇವಿ ಮೇಡಮ್ ಅವ್ರು ಅಂತೇಳಿ ಅವ್ರಿಗೆ 2 ದಿನ ಆಯ್ತು ನನಗೆ ತಿಳ್ಕೊರ. ಒಮ್ಮೆ ಅದು ಹೇಳ್ತಾರೆ, ಒಮ್ಮೆ ಇದು ಹೇಳ್ತಾರೆ. ನನಗೆ ಏನೇನು ಗೊತ್ತಾಗಲ್ಲ ಹೋಗ್ಯದ ಅವ್ರದ್ದೇನು ಬಿ ಅವ್ರು ಏನದನೋ ಏನಿಲ್ಲ ಅವ್ರಿಗೆ ಗೊತ್ತದ. ರಮೇಶ್ ಸರ್ ಅಂತೇಳಿ ಮೊದಲು ಅವ್ರ ಆಫೀಸರ್ ಇದ್ರು, ಅವ್ರಿಗೆ ಏನೋ ಟಾರ್ಚನ್ ಕೊಟ್ಟರು, ಅವ್ರು ಹಾಸ್ಪಿಟಲ್ದಾಗ ಅಡ್ಮಿಟ್ ಆದರು. ಆಮೇಲೆ ಉಮಾಶ್ರೀ ಅಂಬರು ಬಂದರು, ಮುಂಜಾನೆ ಕೂತು ಅವ್ರು ಏನೇನು ಮಾಡತ್ತರು.
ಮತ್ತು ಅವ್ರ ಬಾದ ಏನೋ ನಾನೇ ತಿದ್ದುಪಡಿ ಮಾಡ್ತೀನಿ ಅಂತ ಮತ್ತು ಇವ್ರು ಬಂದರು. ನನಗೆ ಏನು ಗೊತ್ತಾಗಲ್ಲ ಇವ್ರದ್ದು ಏನು ಬಿ ಅಂತ ತಿಳ್ಕೊರ್ಬಿಟ್ಟು ನನಗೆ ಅದು ನನಗೆ ಏನದ ಅನ್ನೋದನ್ನ ಕ್ಲಿಯರಿಟಿ ಬೇಕು. ನಾನು ನ್ಯಾಯಕ್ಕಾಗಿ ನಾನು ಅದು ಒಂದೇ ಕೇಳ್ತಾ ಇದ್ದೀನಿ ಅಂತ ಹೇಳೋದು. ಅದು ಒಂದೇ ನನಗೆ ನ್ಯಾಯ ಬೇಕು. ಯಾರೇ ಇರಲಿ ಏನೇ ಇರಲಿ ಅದಕ್ಕೊಂದು ನ್ಯಾಯ ಪ್ರಕಾರ ನಾನು ಕಾನೂನು ಪ್ರಕಾರ ಹೋರಾಟ ಮಾಡ್ತೀನಿ. ನನಗೆ ಕಾನೂನು ಮ್ಯಾಗ ವಿಶ್ವಾಸ ಐತಿ, ನನಗೆ ಕಾನೂನು ಮೇಲೆ ನಂಬಿಕೆ ಐತಿ, ನನಗೆ ನ್ಯಾಯ ಸಿಗ್ತದೆ ಅಂತೇಳಿ ನಾನು ಅದು ಒಂದೇ ವಿಶ್ವಾಸ ಇಟ್ಕೊಂಡು ಹೊಂಟೀನಿ ನಾನು ಅಂತ ಹೇಳ್ತೀನಿ. ಕೊಲೆ ಬೆದರಿಕೆ ಅಂತ ಅದೇ ಕೊಲೆ ಬೆದರಿಕೆ ಅಂದ್ರೆ ನಿಂಗೆ ಏನು ಮಾಡ್ತೀನಿ ಎಲ್ಲಿ ಮೇಲೆ ನಿಂದು ರಿಸಾರ್ಟ್ ಮಾಡಾಕ್ತೀನಿ, ನಿಂದು ಏನು ಮಾಡ್ತೀನಿ ನಿನಗೆ ನಾಮಿನೇಷನ್ ಇದ್ರು ಕೂಡ ಇಲ್ಲ ಆಫೀಸರ್ ನಾ ಯಾರ್ದಂತ ನಾ ಬಿಲ್ ಹಚ್ಚಲ್ಲ ಸರ್ ಯಾರು. ಆದ್ರೆ ಈ ರೀತಿ ವಾತಾವರಣ ಅಂತ ತಿಳ್ಕೊಂಡು ನನಗೆ ನೀ ಏನದ ನಿಂದು ಏನು ಮಾಡ್ಕೊಡಲ್ಲ, ನಿಂದು ಏನದ ನಿನ್ ಬಲಿ ಆಮೇಲೆ ಎಲ್ಲ ಮತ್ತೆ ದುಡ್ಡದ ನಮ್ಮ ಅಧಿಕಾರದ ನಾವು ಯಾರೋ ಏನ್ ಬಿ ಮಾಡ್ತೇವೆ ನಾವು ಎಲ್ಲ ಹಿಂಗೆ ಅಡ್ವರ್ಟೈಸ್ ಅಂತ ತಿಳ್ಕೊಂಡು ಈಗ ಯಾರಾದ್ರೂ ಒಬ್ಬರ ಹೆಸರು ಯಾರು ಮಾತಾಡಲ್ಲ. ಅವ್ರ ಕ್ಯಾಂಡಿಡೇಟ್ ನಮ್ಮ ಎದುರಿನ ಕ್ಯಾಂಡಿಡೇಟ್ ಆಗಲಿ ನನ್ನ ಹತ್ರ ದುಡ್ಡದ ನಾನು ಏನು ಬಿ ಮಾಡ್ತೀನಿ, ನಾ ದುಡ್ಡಿನ ವಿಷಯದಾಗ ಯಾರಿಗೆ ಏನು ಮಾಡ್ತೀನಿ ಅಂತಂದಪ್ಲೆ ಮಾತಾಡ್ತಾರೆ ಅವರು. ಅವ್ರಿಗೆ ಒಂದು ರೊಕ್ಕದ ಅಹಂ ಬಂದದ ಅವ್ರಿಗೆ, ಅವ್ರ ಮೇಲೆ ಒಂದು ದುಡ್ಡಿನ ಅಹಂಕಾರ ಅವ್ರಿಗೆ ಚಾಲಾಗ್ಯದ. ಆ ದುಡ್ಡಿನ ಅಹಂಕಾರ ಆಗಾರ ಆ ನ್ಯಾಯಾಲಯ ನ್ಯಾಯ ಸಿಗುತ್ತೋ ಅಂದ್ರೆ ಅದು ದುಡ್ಡಿನ ಅಹಂಕಾರ ಅಲ್ಲಿ ತಾನೇ ಗೊತ್ತಾಯ್ತದ ಏನೋ ನ್ಯಾಯ ಎಂಬುದು. ನಾ ಅಷ್ಟೇ ಕಾನೂನು ಬದ್ಧಾಗಿ ಕಾನೂನು ಶರಣಾಗ ನಾ ನ್ಯಾಯ ಕೇಳತ್ತೀನಿ ಅಷ್ಟೇ ಅಂತ ತಿಳ್ಕೊರೋದು. ಎದ್ರೊಳ್ಳಿ ಸಂಜು ಸಿದ್ದಾಪುರ ಅಂತೇಳಿ ಹಾ ರೀ ಒಟ್ಟು ಅವ್ರದಂತ ತಿಳ್ಕೊರ್ ಏನು ಮಾಡ್ಬೇಕು ಇವ್ರಿಗೆ ಏನು ಮಾಡೋದಿಲ್ಲ ಒಟ್ಟು ಅಂತೇಳಿ. ಮತ್ತೆ 10 ತೊಲೆ ಬಂಗಾರ ಕೊಟ್ಟಿನಿ, 10 ತೊಲೆ ಬಂಗಾರ ಕೊಟ್ಟಾರ ಮಾಡ್ಕೊಂಡು 10 ತೊಲೆ ಬಂಗಾರ ಕೊಟ್ಟು ನಾನು ಖರೀದಿ ಮಾಡಿದ ಅಂತೇಳಿ ಮತ್ತೆ ಅಡ್ವರ್ಟೈಸ್ ಮಾಡಿ ಅಲ್ಲಿ ಮಾಡ್ಕೊತಾ ಹೇಳ್ಕೊತಾ ಓಡಾಡ್ತಾರೆ ಅವರು. ನನ್ನ ಮಾನಹಾನಿ ನನ್ನ ಮೇಲೆ ಉನ್ನತಿ ಮಾನಹಾನಿ ಕೇಸ್ ಹಾಕ್ತೀನಿ ನನಗೆ ಅಂತ ತಿಳ್ಕೊರಿ. ನನ್ನ ಮ್ಯಾಗ ನಾನು 10 ತೊಲೆ ಬಂಗಾರ ಕೊಟ್ಟಿದೆ ಅಂತ ಹೇಳಿ ನನಗೆ ಅಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ ಎಲ್ಲಾದ್ರು. ನಾ ಇವತ್ತು ಅವ್ನ ಮ್ಯಾಗ ಮಾನಹಾನಿ ಕೇಸ್ ಹಾಕ್ತೀನಿ ನನಗೆ ಅಂತ ತಿಳ್ಕೊರಿ. ನನಗೆ ಯಾರು ಈ ವಿಷಯದಿಂದ ಅಂತಾರೆ ಈಟೆಲ್ಲ ಟಾರ್ಚರ್ ಕೊಟ್ಟು ಎಲ್ಲ ಮಾಡಿ ನನಗೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಅವರು. ಅದಕ್ಕೆ ನನಗೆ ಲಾಸ್ಟಿಗೆ ಇದು ಏನು ಪರಿಹಾರ ಅದಕ್ಕೆ ಅದು ಕಾರಣ ಅವ್ರೇ ಅಂತ ತಿಳ್ಕೊರೈತೆ ನೋಡಿ. ಇದು ಏನೇ ಆದ್ರೂ ಇದಕ್ಕೆಲ್ಲ ಪರಿಹಾರ ಅವ್ರೇ ಅಂತ ತಿಳ್ಕೊರಿ. ಇದಕ್ಕೆ ಏನೇ ಆಗಲಿ. ನನ್ನ ಹೆಸರು ದತ್ತಾತ್ರಿ ಬಾವಿ ಅಂತ ಹೇಳಿದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.